ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 113ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಎಷ್ಟೇ ಸಮಚಿತ್ತದಲ್ಲಿದ್ದರೂ ಜಾನಕಿಯ ಎದೆಯ ಬಡಿತ ಅವಳಿಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಿಧಾನವಾಗಿ ಹೆಜ್ಜೆ ಇಡುತ್ತಾ ಕೋದಂಡನನ್ನು ಮಲಗಿಸಿದ್ದ ಮಂಚದ ಬಳಿ ಬಂದಳು. ತಾಳಿ ಕಟ್ಟುವ ಸಮಯದಲ್ಲಿ ಓರೆಗಣ್ಣಿನಲ್ಲಿ ಒಮ್ಮೆ ನೋಡಿದ್ದ ರೂಪ ಮನಸ್ಸಲ್ಲಿ ಅಚ್ಚು ಒತ್ತಿತ್ತು. ಕಣ್ಣಲ್ಲಿ ತುಂಬಿದ್ದ ನೀರಿನಿಂದ ಈಗಿನ ಮುಖ ಕಾಣಿಸುತ್ತಲೇ ಇರಲಿಲ್ಲ. ಮೆಲ್ಲಗೆ ಕೋದಂಡನ ಬಳಿ ಬಂದಳು ಜಾನಕಿ. ಮೂಳೆ ಚಕ್ಕಳವಾಗಿ ಮಂಚಕ್ಕೆ ಹತ್ತಿದಂತಿದ್ದ ದೇಹ ಕಂಡವರ ಮನ ಸಂಕಟದಲ್ಲಿ ಒದ್ದಾಡಿತು. ಅದೇಕೋ ಆ ಕ್ಷಣದಲ್ಲಿ ಕೋದಂಡ ಮಾಡಿದ ದ್ರೋಹದ ನೆನಪು ಕೂಡ ಅವರಿಗಾಗಲಿಲ್ಲ. ತನ್ನ ಮಾಂಗಲ್ಯದ ಒಡೆಯನ ಸ್ಥಿತಿಗೆ ಹೃದಯ ಕರಗಿ ಹೋಗಿತ್ತು. ಸಾತ್ವಿಕ ವಾತಾವರಣದಲ್ಲೇ ಹುಟ್ಟಿ ಬೆಳೆದಿದ್ದ ಜಾನಕಿಗೆ ಮೃತ್ಯುವಿನ ಸನಿಹ ಬಂದು ನಿಂತಿರುವ ಪತಿಯನ್ನು ದ್ವೇಷಿಸುವ ಭಾವ ಹೇಗೆ ಬರಲು ಸಾಧ್ಯ? ಬಾಲ್ಯದಿಂದಲೂ ರಾಮಾಯಣ, ಮಹಾಭಾರತ, ಭಾಗವತ ಪುರಾಣಗಳನ್ನೇ ಕೇಳಿ ಓದಿ ಮಾಂಗಲ್ಯ ಭಾಗ್ಯ ನೀಡುವ ಪತಿಯೇ ಪರದೈವ ಎಂಬ ವಾತಾವರಣದಲ್ಲಿಯೇ ಬೆಳೆದಿದ್ದ ಜಾನಕಿಗೆ ಆ ಕ್ಷಣದಲ್ಲಿ ತನ್ನ ಇಡೀ ಜೀವನವನ್ನು ಬರಡು ಮಾಡಿದ ವ್ಯಕ್ತಿಯನ್ನು ದ್ವೇಷಿಸಬೇಕು ಎಂಬ ಭಾವನೆಯೇ ಬರೆದು ಹೋಯಿತು. ಮುಖ ದಿಟ್ಟಿಸಿ ನೋಡಿದವರಿಗೆ ಮುಖದ ಮೇಲೆ ಕೈಯಾಡಿಸುವ ಮನಸ್ಸಾಯಿತು. ಮುಖದ ಹತ್ತಿರ ಕೈ ತೆಗೆದುಕೊಂಡು ಹೋದರು. ಅಷ್ಟರಲ್ಲೇ ಬಾಗಿಲ ಬಳಿ ಸದ್ದಾಯಿತು. ತಟ್ಟನೆ ಕೈ ಹಿಂದೆ ತೆಗೆದುಕೊಂಡರು. ಕಣ್ಣು ಮುಚ್ಚಿ ಉಸಿರಾಟ ಸಮಸ್ಥಿತಿಗೆ ತಂದುಕೊಂಡರು. ಜಾನಮ್ಮ, ಅಂಜು ಬಂದು ಅವರನ್ನು ತಬ್ಬಿಕೊಂಡಳು. ನೋಡಿ ಜಾನಮ್ಮ, ಅಪ್ಪಾಜಿ ಬಿಕ್ಕಿದಳು. ಸರಿ ಹೋಗ್ತಾರೆ, ಏನು ಹೆದರ್ಕೊಳ್ಬೇಡ, ಶಾಂತ ಸ್ವರದಲ್ಲಿ ನುಡಿದರು ಜಾನಕಿ. ಮನೆಯಿಂದ ತಂದಿದ್ದ ಔಷಧಿ ಡಬ್ಬಿ ತೆಗೆದುಕೊಂಡು ಅದರಲ್ಲಿದ್ದ ಒಂದಷ್ಟು ನಾರು ಬೇರುಗಳನ್ನು ತೆಗೆದುಕೊಂಡರು. ಸೀದಾ ರಾಮನ ಗುಡಿಯ ಒಳಗೆ ಹೋದರು. ಅಷ್ಟೂ ಔಷಧಿಯನ್ನು ರಾಮನ ಪಾದಕ್ಕಿರಿಸಿ ತಾವೂ ಅಲ್ಲೇ ಕಣ್ಣು ಮುಚ್ಚಿ ಕುಳಿತುಕೊಂಡರು. ಶ್ರೀರಾಮ, ನಿನ್ನನ್ನೇ ನಂಬಂದಿದ್ದೀನಿ. ಆ ಹಿರಿ ಜೀವಗಳ ಸುಖ ಕೋರಿ ಬಂದಿದ್ದೀನಿ. ಜಗನ್ನಿಯಾಮಕ ನೀನು. ನಿನ್ನಿಚ್ಛೆನೇ ಯಾವಾಗಲೂ ನಡೆಯೋದು. ಇಷ್ಟು ವರ್ಷಗಳ ಕಾಲ ನಿನ್ನ ಪಾದವನ್ನೇ ನಂಬಿ ನಿರ್ವಂಚನೆಯಿಂದ ನಿನ್ನ ಸೇವೆ ಮಾಡ್ತಾ ನಿನ್ನಲ್ಲಿ ಅಚಲವಾದ ನಂಬಿಕೆ ಇಟ್ಟಿರೋ ಆ ವಯಸ್ಸಾದ ಜೀವಗಳಿಗೆ ಪುತ್ರ ಶೋಕದ ಶಿಕ್ಷೆ ನೀಡದಿರು ದೇವ. ಇಲ್ಲಿ ನಾನು ನಿಮಿತ್ತ ಮಾತ್ರ. ನೀನೇ ನನ್ನಲ್ಲಿ ಅಂತರ್ಗತವಾಗಿ ನಿಂತು ನಂದಿ ಹೋಗ್ತಾ ಇರೋ ಪ್ರಾಣಜ್ಯೋತಿಗೆ ಬೆಳಕು ತುಂಬಬೇಕು. ಭಕ್ತಿಯಿಂದ ಬೇಡಿಕೊಂಡರು. ಕೆಲ ಹೊತ್ತು ಮೌನದಲ್ಲೇ ರಾಮನ ಧ್ಯಾನ ಮಾಡಿದರು. ಅಂಜು, ಬಾಯ್ಲಿ, ಕರೆದ ಕೂಡಲೇ ಬಂದಳು ಅಂಜು. ಕಲ್ಯಾಣಿಲ್ ಮಿಂದು ಮಡಿ ಸೀರೆ ಉಟ್ಟು ಬಾ, ಆದೇಶಿಸುವಂತೆ ನುಡಿದರು. ಅಂಜಲಿ ಜಾನಮ್ಮ ಹೇಳಿದ್ದನ್ನು ಶಿರಸಾವಹಿಸಿದಳು. 10 ನಿಮಿಷಗಳ ಕಾಲ ಜಾನಕಿ ದೇವರ ಮುಂದೆ ಧ್ಯಾನ ಮುದ್ರೆಯಲ್ಲೇ ಇದ್ದರು. ಅವರಿಂದ ಅನತಿ ದೂರದಲ್ಲೇ ನಿಂತಿದ್ದರು ಘನಪಾಟಿ ದಂಪತಿಗಳು. ಅವರ ಬಳಿಯೇ ನಿಂತಿದ್ದ ಅಭಿ, ಭೂಮಿಗೂ ಜಾನಮ್ಮ ಏನು ಮಾಡಲು ಹೊರಟಿರುವರು ಎಂಬ ಅಂದಾಜು ಇರಲಿಲ್ಲ. ಜಾನಮ್ಮ, ಮೃದುವಾಗಿ ಕರೆದಳು ಅಂಜಲಿ. ಅಂಜಲಿ, ನಿನಗೆ ನಾನ್ ಪಾಲಿಸ್ತಾ ಇರೋ ವೈದ್ಯ ವಿದ್ಯೆ ಬಗ್ಗೆ ನಂಬಿಕೆ ಇದೆಯೇ? ಗಂಭೀರವಾಗಿ ಕೇಳಿದರು. ಇದೇ ಜಾನಮ್ಮ, ಅಷ್ಟೇ ಗಂಭೀರವಾಗಿ ಹೇಳಿದಳು ಅಂಜಲಿ. ಅದರ ಬಗ್ಗೆ ಆದರ ಇದೆಯಾ? ಮತ್ತೊಂದು ಪ್ರಶ್ನೆ ಬಂತು. ಹೌದೆಂಬಂತೆ ತಲೆ ಆಡಿಸಿದಳು ಅಂಜಲಿ. ಕಲಿಯೋ ಮನಸ್ಸಿದೆಯಾ? ಅದಕ್ಕೂ ಸಕಾರವಾದ ಉತ್ತರವನ್ನೇ ನೀಡಿದಳು. ಇದು ಬಹಳ ಪವಿತ್ರವಾಗಿರೋ ಧನ್ವಂತರಿ ವಿದ್ಯೆ. ಇದನ್ನ ಹಲವು ನಿಯಮಗಳಿಗೆ ಒಳಪಟ್ಟು ಪಾಲಿಸಿದ್ರೆ ಮಾತ್ರ ಪೂರ್ತಿಯಾಗಿ ಒಲಿಯುತ್ತೆ. ನನಗೆ ನನ್ನ ಅಜ್ಜಿ ಹಾಗೆ ನನ್ನ ಅಮ್ಮ ಇದಕ್ಕೆ ಗುರುಗಳಾಗಿದ್ರು. ಈಗ ನಾನ್ ಈ ವಿದ್ಯೆನ ನಿನಗೆ ದಾರಿ ಎರೆಬೇಕು ಅನ್ನಿಸ್ತಿದೆ. ನನ್ನ ನಂತರ ಈ ವಿದ್ಯೆನ ಮುಂದುವರ್ಸ್ಕೊಂಡು ಹೋಗೋದು ನಿನ್ನ ಹೊಣೆ ಎಂದರು. ಅವರು ನನ್ನ ನಂತರ ಎಂದು ಹೇಳಿದ್ದನ್ನು ಕೇಳಿದ ಕೂಡಲೇ ಅಂಜು, ಭೂಮಿ ಹಾಗೂ ಅಭಿಯ ಕಣ್ಣುಗಳು ತುಂಬಿದ್ದವು. ಜಾನಮ್ಮ ಆ ಭಾವನೆಗೆ ಏನೂ ಉತ್ತರ ನೀಡದೆ, ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಇಲ್ಲಿರೋ ದೊಡ್ಡೋರಿಗೂ ನಮಸ್ಕಾರ ಮಾಡ್ಬಾ ಎಂದರು. ಅಂಜಲಿ ಅದರಂತೆಯೇ ಮಾಡಿದಳು. ಅಂಜಲಿ, ಈಗಾಗಲೇ ನಿನಗೆ ಕೆಲವು ಔಷಧಿಗಳ ಪರಿಚಯ ಆಗಿದೆ. ಅದೆಲ್ಲ ಯಾರು ಬೇಕಾದರೂ ಕಲಿಬೇಕಾಗಿರೋ ಸಾಮಾನ್ಯ ಔಷಧಿಗಳು. ಆದರೆ ಇನ್ನು ಮುಂದೆ ನಾನು ಹೇಳ್ಕೊಡೋ ವಿದ್ಯೆಯಲ್ಲಿ ವೈದ್ಯ ವಿದ್ಯೆ ಜೊತೆಗೆ ಜ್ಯೋತಿಷ್ಯ ವಿದ್ಯೆ, ನಾಡಿ ವಿದ್ಯೆ ಎಲ್ಲ ಸೇರಿರುತ್ತೆ ಎಂದವರೇ ಅಭಿ ಭೂಮಿಯ ಕಡೆ ನೋಡಿದರು. ಅವರ ನೋಟದ ಅರ್ಥ ತಿಳಿದು ಭೂಮಿ ಅಭಿಯ ಜೊತೆಗೆ ಘನಪಾಟಿ ದಂಪತಿಗಳನ್ನು ಹೊರಗೆ ಕರೆದುಕೊಂಡು ಹೋದಳು. ನಾಲ್ವರು ಚಿಂತೆಯಿಂದಲೇ ಹೊರಗೆ ಹೋದರು. ಇತ್ತ ಅಂಜಲಿ ನಿಷ್ಠೆಯಿಂದ ಉಪದೇಶ ಪಡೆದಳು. ಜಾನತೆ ಹೀಗೆ ಯಾಕೆ ಮಾಡ್ತಾ ಇದ್ದಾರೆ? ಈಗ ಅಂಜುಗೆ ಉಪದೇಶ ಕೊಡೋ ಅಗತ್ಯ ಏನಿತ್ತು?
ನಂಗೆ ಯಾಕೋ ಭಯ ಆಗ್ತಿದೆ ಅಭಿ. ನನ್ನ ಜಾನತ್ತೆ. ಭೂಮಿಯ ದುಃಖ ಅವಳ ಹಿಡಿತಕ್ಕೆ ಸಿಗುತ್ತಿರಲಿಲ್ಲ. ಏನೇನೋ ಕೆಟ್ಟದ ಯೋಚನೆ ಮಾಡ್ಬಿಡ ಭೂಮಿ. ಹಾಗೆಲ್ಲ ಏನೂ ಆಗಲ್ಲ. ಅಭಿಯ ಹೃದಯ ಕೂಡ ಕೆಡಕು ಶಂಕಿಸುತ್ತಿದ್ದರೂ ಭೂಮಿಗೆ ಸಮಾಧಾನ ಹೇಳುವ ಕರ್ತವ್ಯ ಮಾಡಿದ. ಅನಿಲ್ನ ಬುದ್ಧಿಯಂತೂ ಕೆಲಸ ಮಾಡುವುದನ್ನೇ ನಿಲ್ಲಿಸಿದಂತಿತ್ತು. ತನ್ನ ಜಾನತೆ ಏನು ಮಾಡಲು ಹೊರಟಿರುವರು ಎಂಬ ಸೂಚನೆ ಸಿಕ್ಕಿದ್ದರೂ ಅವರನ್ನು ತಡೆಯಲು ಆಗದ ತನ್ನ ಅಸಹಾಯಕ ಸ್ಥಿತಿಯನ್ನು ಶಪಿಸಿಕೊಳ್ಳುತ್ತಾ ಕುಳಿತಿದ್ದ. ಸುಮಾರು ಅರ್ಧ ಗಂಟೆಯ ನಂತರ ಹೊರಗೆ ಬಂದಿದ್ದರು ಅಂಜಲಿ ಹಾಗೂ ಜಾನಕಿ. ಜಾನಕಿ ಸೀದಾ ಕೋದಂಡರಾಮನ ಬಳಿ ನಡೆದರೆ ಅಂಜಲಿ ಅವರನ್ನು ಹಿಂಬಾಲಿಸಿದ್ದಳು. ಪುಟ್ಟ ಒಳಲೆಯಲ್ಲಿದ್ದ ಔಷಧಿಯನ್ನು ಹನಿ ಹನಿಯಾಗಿ ಕೋದಂಡನ ಬಾಯಿಗೆ ಹಾಕಿದಳು ಜಾನಕಿ. ಅಂಜು, ಅರ್ಧ ಗಂಟೆಗೊಂದ್ಸಾರಿ 5 ಹನಿ ಮಾತ್ರ ಕುಡ್ಸು. ಕುಡಿಸ್ಬೇಕಾದ್ರೆ ನಾನ್ ಹೇಳ್ಕೊಟ್ಟಿರೋ ಮಂತ್ರ ಜಪ ಮಾಡೋದನ್ನ ಬಿಡಬೇಡ ಎಂದರು. ಕೋಣೆಯಿಂದ ಹೊರಬಂದು ಅನಿಲ್ನ ಕಡೆ ತಿರುಗಿ, ಅನಿಲ, ನನ್ ಜೊತೆಗ್ ಬಾ. ಧನ್ವಂತ್ರಿ ವನಕ್ಕೆ ಹೋಗಿ ಒಂದಿಷ್ಟು ಔಷಧಿ ಮೂಲಿಕೆ ತರಬೇಕು ಎಂದವರೇ ಅಭಿಯ ಕಡೆ ತಿರುಗಿ, ನೀನು ಸಿಟಿಗೆ ಹೋಗು. ಅಲ್ಲಿ ಸುಶ್ರುತ ಚಿಕಿತ್ಸಾಲಯ ಅಂತ ಇದೆ. ಅಲ್ಲಿಂದ ಒಂದಿಷ್ಟು ಔಷಧಿ ತರಬೇಕು. ಪಟ್ಟಿ ಕೊಡ್ತೀನಿ, ಹೋಗಿ ತಗೊಂಡ್ ಬಾ ಎಂದರು. ಜಾನಕಿಯ ಹಿಂದೆ ಹೊರಟ ಭೂಮಿ ಕಡೆ ತಿರುಗಿ, ನಾನು ಹಾಲು ಹಣ್ಣು ತಗೊಳ್ತೀನಿ. ಉಪವಾಸ ಏನಿರಲ್ಲ, ಯೋಚನೆ ಮಾಡಬೇಡ. ಇಲ್ಲಿ ಯಶೋಧ ಅಜ್ಜಿ ಹತ್ರ ಇರು ನೀನು ಎಂದರು. ಮನಸ್ಸಿಲ್ಲದ ಮನಸ್ಸಿನಿಂದ ತಲೆ ಆಡಿಸಿದಳು ಭೂಮಿ. ಭೂಮಿ, ಅಜ್ಜಿನ ನಾನು ನೋಡ್ಕೊಳ್ತೀನಿ, ನೀನು ಜಾನತೆ ನೋಡ್ಕೊ. ದನಿ ಬಂದ ಕಡೆ ತಿರುಗಿದಾಗ ಚಾರು ಅಲ್ಲಿ ನಿಂತಿದ್ದಳು. ಹೊಸ ಪರಿಚಯವೆಂದು ದೂರ ನಿಲ್ಲದೆ ಎಷ್ಟೋ ದಿನಗಳ ಬಂಧುತ್ವವಿರುವಂತೆ ಆತ್ಮೀಯತೆ ತೋರಿದ್ದಳು ಚಾರು. ಚಾರುವಿನ ಮಾತು ಕೇಳಿ ಮುಗುಳು ನಗೆ ಬೀರಿದರು ಜಾನಕಿ. ಭೂಮಿ ಕಣ್ಣಿನಲ್ಲೇ ಚಾರುವಿಗೆ ಧನ್ಯವಾದ ಹೇಳಿ ಜಾನಕಿಯವರ ಕಡೆ ನಡೆದಿದ್ದಳು. 3 ದಿನ ಆಗಿದೆ ನಾವೆಲ್ಲ ಇಲ್ಲಿಗೆ ಬಂದು. ಅಪ್ಪಾಜಿ ಸ್ಥಿತಿಲಿ ಏನೂ ಬದಲಾವಣೆ ಕಾಣಿಸ್ತಾ ಇಲ್ಲ. ನನ್ನ ಮಾತು ಕೇಳ್ ಚಾರು, ಅವ್ರನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡೋಣ. ಇಲ್ಲಿರೋದಕ್ಕಿಂತ ಅಲ್ಲೇ ಚೆನ್ನಾಗಿದ್ರು. ಇಲ್ಲಿವರೆಗೂ ಬರೋಷ್ಟು ತ್ರಾಣ ಆದ್ರೂ ಇತ್ತು ಅವರಲ್ಲಿ. ಈಗ ನೋಡು, 3 ದಿನ ಆಯ್ತು, ಆದ್ರೂ ಕಣ್ಣು ಬಿಟ್ಟು ಸಹ ನೋಡ್ತಾ ಇಲ್ಲ. ಉಸಿರಾಡ್ತಾ ಇದ್ದಾರೆ ಅನ್ನೋದಷ್ಟೇ ಅವ್ರು ಬದುಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಪ್ಲೀಸ್ ಚಾರು, ನಾವು ವಾಪಸ್ ಹೋಗ್ಬಿಡೋಣ. ಸಿಟ್ಟಿನಿಂದ ಶುರುವಾದ ಮಾತು ಕೋರಿಕೆಯಲ್ಲಿ ಮುಕ್ತಾಯವಾಗಿತ್ತು. ಅಜಯ್, ಯಾಕೆ ಹೀಗೆ ಮಾತಾಡ್ತೀರಿ? ಇಲ್ಲಿ ಜಾನತ್ತೆ ಮಾವನ ಆರೋಗ್ಯಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನೋಡ್ತಾ ಇಲ್ವಾ ನೀವು? ಬೆಳಗಿನ ಜಾವ 4 ಗಂಟೆಗೆ ಅವ್ರ ಸೇವೆ ಶುರುವಾದ್ರೆ ರಾತ್ರಿ 9 ಗಂಟೆವರೆಗೂ ಮುಂದುವರಿಯುತ್ತೆ. ಏನ್ ಮಾಡಿಲ್ಲ ಹೇಳಿ ಅವರು? ಜಪ, ತಪ, ನೇಮ, ನಿಷ್ಠೆ. ಯಾವ ಹೆಂಡತಿ ಕೂಡ ತನ್ನ ಗಂಡನಿಗೆ ಮಾಡದೇ ಇರೋಷ್ಟು ಸೇವೆನ ಅವ್ರು ಮಾಡ್ತಿದ್ದಾರೆ. ಮಾವನ್ ಸೇವೆ ಬಿಟ್ಟು ಬೇರೆ ಬದುಕೇ ಇಲ್ಲ ಅವರಿಗೆ ಅನ್ನೋ ಹಾಗೆ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ನಿಜವಾಗ್ಲು ಮಾವಯ್ಯ ಅದ್ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ರೋ ಏನೋ, ಜಾನತ್ತೆ ಅಂತ ಹೆಂಡತಿ ಅವ್ರು ಬಾಳಲಿದ್ದಾರೆ. ಹೋಗ್ಲಿ, ಇಲ್ಲಿಂದ ಮಾವನ್ ಕರ್ಕೊಂಡು ಹೋದ್ರೆ ಅವ್ರನ್ನ ಉಳಿಸ್ಕೊಳ್ತೀನಿ ಅನ್ನೋ ನಂಬಿಕೆ ನಿಮ್ಗಿದೆಯಾ? ನೀವದ್ರ ಗ್ಯಾರಂಟಿ ಕೊಡ್ಬಲ್ರಾ? ಇಲ್ಲ ತಾನೇ? ಅಲ್ಲಾದ್ರೂ ನಡೆಯೋದು ಉಳಿಸ್ಕೊಳ್ಳೋ ಪ್ರಯತ್ನ ಅಷ್ಟೇ. ಈಗ ಇಲ್ಲಿ ನಡೀತಾ ಇರೋದು ಅದೇ. ಅಟ್ಲೀಸ್ಟ್ ಇಲ್ಲಿದ್ರೆ ಅಜ್ಜ ಅಜ್ಜಿ ಕಣ್ಣೆದ್ರಿಗೆ ಇದ್ದಾರೆ ಅನ್ನೋ ನೆಮ್ಮದಿ, ತನ್ನೆಲ್ದಲ್ಲೇ ಇದ್ದೀನಿ ಅನ್ನೋ ಸಂತೋಷ ಆದ್ರೂ ಮಾವಂಗಿರುತ್ತೆ. ಇಲ್ಲೇ ಇದ್ರೆ ಜಾನತ್ತೆ ಹೇಗಾದ್ರೂ ಮಾಡಿ ಮಾವಯ್ಯನ ಉಳಿಸ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಎಂದು ಹೇಳಿ ಮುಂದೆ ಮಾತು ಬೆಳೆಸುವ ಇಚ್ಛೆ ಇಲ್ಲದೆ ಅಲ್ಲಿಂದ ಹೊರಟಳು ಚಾರು. ನಿನಗೆ ನನ್ನ ಚಿಂತೆ ಅರ್ಥ ಆಗ್ತಾ ಇಲ್ಲ ಚಾರು. ಅಪ್ಪಾಜಿ ಇಲ್ಲಿರೋಷ್ಟು ದಿನಾನು ಆ ಜಾನಮ್ಮ ಸವದ್ ಹೋಗ್ತಾ ಇದ್ದಾರೆ. ಗಂಧದ ಕೊರಡಿನ ಹಾಗೆ ತಮ್ಮ ಜೀವ ತೆಗೆದು ಅಪ್ಪಂಗ್ ಪ್ರಾಣ ಕೊಡ್ತಾ ಇದ್ದಾರೆ. ಅವರನ್ನ, ಆ ದೇವತೆನ ಆ ಸ್ಥಿತಿಲಿ ನನಗೆ ನೋಡೋಕ್ ಆಗ್ತಾ ಇಲ್ಲ. ನನ್ನ ಹೆತ್ತೋಳಿಂದ ಅವ್ರ ಜೀವನ ಹಾಳಾಗಿ ಹೋಗಿದೆ ಅನ್ನೋ ಗಿಲ್ಟ್ ನನ್ನನ್ನ ಇಲ್ಲಿ ಬದುಕೋಕ್ ಬಿಡ್ತಾ ಇಲ್ಲ. ನನ್ನ ಹುಟ್ಟಿನ ಕಾರಣದಿಂದಾನೇ ಜಾನಮ್ಮನ್ ಬದುಕು ಬರಡಾಗಿದ್ದು ಅನ್ನೋ ಸತ್ಯ ನನ್ನನ್ನ ಪ್ರತಿ ಕ್ಷಣನೂ ಹಿಂಸೆ ಮಾಡಿ ಕೊಲ್ತಾ ಇದೆ. ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಮನದಲ್ಲೇ ವಿಲಾಪಿಸಿದ ಅಜಯ್. ಅಪ್ಪಾಜಿ, ಅಂಜಲಿಯ ದನಿ ಕೇಳಿ ನಿಧಾನವಾಗಿ ಕಣ್ಣು ತೆರೆದ ಕೋದಂಡ. ಈಗಾಗಲೇ ಅವನು ಕಣ್ಣು ಮುಚ್ಚಿ ಮಲಗಿ 5 ದಿನಗಳೇ ಕಳೆದು ಹೋಗಿತ್ತು. ಇನ್ನೊಮ್ಮೆ ಅಪ್ಪಾಜಿ ಎಂದು ಕರೆದಳು ಅಂಜಲಿ. ಕೋದಂಡ ಅವಳ ಕಡೆ ದೃಷ್ಟಿ ಹರಿಸಿದ. ಓಹ್, ಅಪ್ಪಾಜಿಗೆ ಎಚ್ಚರಾಗಿದೆ. ಜಾನಮ್ಮ, ಜಾನಮ್ಮ. ಅಪ್ಪಾಜಿ ನನ್ನ ಮಾತಿಗೆ ತಿರುಗಿ ನೋಡಿದ್ರು. ಜನಮ್ಮ, ಇಲ್ಲಿ ಬನ್ನಿ, ಖುಷಿಯಿಂದ ಕೂಗಿದಳು ಅಂಜಲಿ.
ಸಂತೋಷದಿಂದ ಅಂಜಲಿಯ ಕಣ್ಣು ತುಂಬಿ ಬಂದಿತ್ತು. ಕಣ್ಬಿಟ್ರೆ ಸದ್ಯ ಕಂಟ್ಕ ಕಳಿತು. ಜಾನಕಿಯ ದನಿ ಹತ್ತಿರದಲ್ಲೇ ಕೇಳಿಸಿತು ಕೋದಂಡನಿಗೆ. ಜಾನಕಿ ತನ್ನಲ್ಲೇ ಹೇಳಿಕೊಂಡರು ಆ ಹೆಸರನ್ನು. ಹೃದಯದ ಬಡಿತ ಏರಿತ್ತು. ನೀಲಿ ಬಣ್ಣದ ಸೀರೆಯುಟ್ಟ ಆಕೃತಿಯೊಂದು ತನ್ನ ಬಳಿಗೆ ಬಂದಾಗ ಮೈಯೆಲ್ಲ ರೋಮಾಂಚನ. ಕಣ್ಣ ಪೂರ್ತಿ ನೀರು ತುಂಬಿ ಎದುರುಗಿದ್ದವರು ಮಸ್ಕು ಮಸ್ಕು. ಕೋದಂಡನ ಪಕ್ಕದಲ್ಲೇ ಕುಳಿತರು ಜಾನಕಿ. ಅಂಜಲಿ, ಹಾಲಲ್ಲಿ ತೆಗೆದಿಟ್ಟಿರೋ ಬೇರನ್ನು ತಗೊಂಡ್ ಬಾ ಎಂದರು ಜಾನಕಿ. ಕೋದಂಡ ಅವರ ತುಂಬಿದ ಕಣ್ಣನ್ನು ತಮ್ಮ ಸೆರಗಿನಿಂದಲೇ ನಿಧಾನವಾಗಿ ಒರೆಸಿದರು. ಜಾನಕಿಯ ರೂಪ ಈಗ ಸ್ಪಷ್ಟವಾಗಿ ಕಾಣಿಸಿತು ಕೋದಂಡ ಅವರಿಗೆ. ಅಂದು ತಾಳಿ ಕಟ್ಟುವಾಗ ತಲೆ ತಗ್ಗಿಸಿ ಕುಳಿತ ಷೋಡಶಿಯ ಬಗ್ಗಿದ ತಲೆ, ಬೈತಲು ಬೊಟ್ಟು ಮಾತ್ರ ಕಂಡಿದ್ದ ಕೋದಂಡನಿಗೆ ಇಂದು ಪೂರ್ಣವದನದ ದರ್ಶನವಾಗಿತ್ತು. ಗೌರವರ್ಣದ ದುಂಡು ಮುಖ, ಅಗಲವಾದ ಹಣೆ, ಆ ಹಣೆಯಲ್ಲಿ ರಾರಾಜಿಸುತ್ತಿದ್ದ ಉದ್ದ ಕುಂಕುಮದ ತಿಲಕ, ಶಾಂತ ಸರೋವರದಂತಿದ್ದ ಕಣ್ಣುಗಳು, ಆ ಕಣ್ಣುಗಳಲ್ಲಿ ಕರುಣೆಯ ಕಡಲೇ ಅಡಗಿದೆಯೇನೋ ಎಂಬಂತೆ ಭಾಸ. ಚೂಪಾದ ಮೂಗಿನ ಎರಡೂ ಬದಿಯಲ್ಲಿ ಹೊಳೆಯುತ್ತಿದ್ದ ಮೂಗುತಿ, ಉಪವಾಸದ ಫಲದಿಂದ ಕೆನ್ನೆಗಳು ಒಳಗೆ ಇಳಿದಿದ್ದರೂ ತುಂಬು ಗೆನ್ನೆಗಳ ಊಹೆ ಕೋದಂಡನಿಗಾಗಿತ್ತು. ಜಾನಕಿಯ ಕೊರಳಲ್ಲಿದ್ದ ಮಾಂಗಲ್ಯದ ಕಡೆ ಕೋದಂಡನ ದೃಷ್ಟಿ ಹರಿದು ಅಲ್ಲೇ ಸ್ಥಿರವಾಗಿ ನಿಂತಿತು. ಅದೊಂದು ಬಂಧನದಿಂದ ಆ ಹುಡುಗಿಯ ಜೀವನ ಬರಡಾಗಿ ಹೋಯಿತು. ಮತ್ತು ಆ ಮಾಂಗಲ್ಯದ ಒಡೆಯ ತಾನೇ ಎಂಬ ನೆನಪು ಕೋದಂಡ ಅವರ ಮನಸ್ಸನ್ನು ಇರಿಯಿತು. ಕಣ್ಣೀರು ಹರಿದು ಕಿವಿಯನ್ನು ಸೇರಿತು. ಮನಸ್ಸಿನ ಆಲೋಚನೆಗೆ ಸ್ವಲ್ಪ ಕಡಿವಾಣ ಹಾಕಿ. ಮತ್ತೆ ಮತ್ತೆ ಅದೇ ಆಲೋಚನೆ ಮಾಡೋದು ಬೇಡ. ಕಳೆದು ಹೋದ ಕಾಲದ ಬಗ್ಗೆ ಚಿಂತಿಸ್ತಾ ಕುಳಿತರೆ ಯಾವ ಲಾಭನೂ ಇಲ್ಲ. ಮೊದಲು ನಿಮ್ಮ ಆರೋಗ್ಯ ಸುಧಾರಿಸ್ಲಿ, ಆಮೇಲೆ ಉಳಿದ ಯೋಚನೆ. ಕೋದಂಡ ಅವರ ಮನದ ಮಾತುಗಳನ್ನು ಓದಿದವರಂತೆ ಹೇಳಿದರು ಜಾನಕಿ. ಮತ್ತೊಮ್ಮೆ ಅವರ ಕಣ್ಣೀರು ಒರೆಸಿ, ಸಲ್ಲದ ಚಿಂತೆಯಿಂದ ಮತ್ತೆ ಆರೋಗ್ಯ ಕೆಡಿಸ್ಕೊಳ್ಬೇಡಿ, ನಿಮ್ಮ ಒಳಿತು ಬಯಸೋರ್ಗೆ ನಿರಾಶೆ ಮಾಡಬೇಡಿ ಎಂದರು. ಜಾನಮ್ಮ, ಪುಟ್ಟದೊಂದು ಬಟ್ಟಲು ಹಿಡಿದು ಬಂದಳು ಅಂಜಲಿ. ಅವಳ ಕೈಯಿಂದ ಬಟ್ಟಲು ಪಡೆದು ಕೋದಂಡ ಅವರ ಬಾಯಿಯ ಬಳಿ ತಂದರು. ಕೋದಂಡ ಅವರ ದೃಷ್ಟಿ ಜಾನಕಿಯವರನ್ನು ಬಿಟ್ಟು ಅತ್ತಿತ್ತ ಸರಿಯುತ್ತಲೇ ಇರಲಿಲ್ಲ. ಮನದಲ್ಲಿ ಮೂಡುತ್ತಿರುವ ಭಾವವೇನೋ ಅವರಿಗೂ ಅರ್ಥವಾಗುತ್ತಿರಲಿಲ್ಲ. ಬಾಯಿ ತೆಗಿರಿ. ಜಾನಮ್ಮನ ಮಾತಿಗೆ ನಿಧಾನವಾಗಿ ಬಾಯಿ ಅಗಲಿಸಿದರು. ಒಂದಿಷ್ಟು ಔಷಧಿ ಕೋದಂಡನ ಹೊಟ್ಟೆ ಸೇರಿತು. ಅಂಜಲಿ, ಇನ್ನೊಂದು ತಾಸು ಬಿಟ್ಟು ಮತ್ತಿದೇ ಔಷಧಿ ಹಾಕಬೇಕು ಎಂದವರು ಕೋದಂಡನ ಕಡೆ ತಿರುಗಿ, ಇನ್ನು ಸ್ವಲ್ಪ ಹೊತ್ತಿಗೆ ಮೈ ಹಗರ ಆಗುತ್ತೆ, ಚಿಂತಿಸ್ಬೇಡಿ ಎಂದು ಹೇಳಿ, ಅಂಜಲಿ, ನಿನ್ನ ಅಣ್ಣಂದಿರನ್ನ ಬರೋಕೆ ಹೇಳು ಎಂದರು. ತಮ್ಮ ಕಣ್ಣಿಂದ ದೂರವಾಗುತ್ತಿರುವ ಜಾನಕಿಯನ್ನು ತಡೆದು ನಿಲ್ಲಿಸುವ ಮನಸ್ಸಾಯಿತು ಕೋದಂಡನಿಗೆ. ಮನಸ್ಸಿನ ಮಾತಿಗೆ ದೇಹ ಸಹಕರಿಸದೆ ತಮ್ಮ ಕಡೆಗಿದ್ದ ಜಾನಕಿಯ ಬೆನ್ನಲ್ಲೇ ದೃಷ್ಟಿ ನೆಟ್ಟರು ಕೋದಂಡ. ಅಂತೂ ಜಾನಕಿ ತನ್ನ ಮಾಂಗಲ್ಯ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾಳೆ. ಅದರಲ್ಲಿ ಅವಳನ್ನು ಗೆಲ್ಸೋ ಭಾರ ಆ ಶ್ರೀರಾಮನದ್ದೇ. ಜಗನ್ನಾಥ ಅವರ ಮುಂದೆ ಉಪಹಾರ ಇಟ್ಟು ನುಡಿದರು ಭಾಮ. ಏನೋಪ್ಪ, ಯಾಕೋ ನಮ್ಮ ಜಾನಕಿ ಪರೀಕ್ಷೆ ದಿನಗಳು ಮುಗಿಯೋದೇ ಇಲ್ವೇನೋ ಅನ್ಸ್ಬಿಟ್ಟಿದೆ. ಅವಳ ಕೊರಳಿಗೆ ಮಾಂಗಲ್ಯ ಬಿದ್ದಿದ್ದೇ ಬಿದ್ದಿದ್ದು. ಅವಳ ಬದುಕಲ್ಲಿದ್ದ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕಾಣೆ ಆಗ್ಬಿಡ್ತು. ನಿಟ್ಟುಸಿರ ಜೊತೆ ಕಣ್ಣೀರು ಕೂಡ ಇಣುಕಿತು. ಇಲ್ಲ ಅಮ್ಮ, ಅತ್ತೆ ಎದುರಿಸ್ತಾ ಇರೋ ಪರೀಕ್ಷೆಯಲ್ಲಿ ಆ ಶ್ರೀರಾಮ ಅವ್ರ ಕೈ ಬಿಟ್ಟಿಲ್ಲ. ಕೋದಂಡ ಅವನ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸ್ತಾ ಇದೆ. ಅನಿಲ ನುಡಿದಾಗ ಭಾಮ ಅವರ ಮನಸ್ಸಿಗೆ ಸಣ್ಣ ನೆಮ್ಮದಿ. ಆದ್ರೂ ನಮ್ ಜಾನಕಿ ಆ ದೇವಸ್ಥಾನದಲ್ಲೇ ಇರೋ ಮನಸ್ಸು ಮಾಡಬಾರ್ದಾಗಿತ್ತು. ಈಗಾಗಲೇ 15 ದಿನ ಆಗೋಯ್ತು. ಈ ಕಡೆ ತವ್ರ ಮನೆಗೂ ಬರ್ತಿಲ್ಲ, ಆ ಕಡೆ ಅತ್ತೆ ಮನೆಗೂ ಹೋಗ್ತಿಲ್ಲ. ಅವಳು ಆ ದೇವಸ್ಥಾನದಲ್ಲೇ ಇರ್ತೀನಿ ಎಂದಾಗಿಂದ ಶಾಂತಾತಿಗೆ ಅವಳನ್ನ ಆಡ್ಕೊಳ್ಳೋದು ಹೆಚ್ಚಾಗಿ ಹೋಗಿದೆ. ಜಗನ್ನಾಥ ಬೇಸರದಿಂದ ನುಡಿದರು. ಶಾಂತಕ್ಕ ಬಿಡಿ, ನಮ್ ಜಾನಕಿ ಏನ್ ಮಾಡಿದ್ರು ಏನ್ ಮಾಡದೇ ಇದ್ರು ಆಡ್ಕೊಳ್ಳೋದು ಅನ್ನೋದು ಬಿಡಲ್ಲ. ಆದ್ರೆ ನಂಗ್ ಮಾತ್ರ ಅವಳು ಕೋದಂಡನ ಜೊತೆ ದೇವಸ್ಥಾನದಲ್ಲಿ ಇರ್ತೀನಿ ಅಂದಿದ್ದು ಒಂದಿಷ್ಟು ನೆಮ್ಮದಿ ಕೊಟ್ಟಿದೆ. ಇದ್ರ ಅರ್ಥ ಜಾನಕಿ ಕೋದಂಡನ್ನ ಕ್ಷಮಿಸಿದಾಳೆ ಅಂತ. ಇನ್ಮೇಲಾದ್ರೂ ಗಂಡ ಮಕ್ಕಳು ಅಂತ ನೆಮ್ಮದಿಯಾಗಿರ್ಲಿ ಅವಳು. ಭಾಮ ನುಡಿದಾಗ ಅನಿಲ್ನ ಮನದಲ್ಲಿ ಶಂಕೆ ಮೂಡಿ ಮರೆಯಾಯಿತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.